ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ವಾಮನದೇವನಿಂದ ಬಲಿಮಹಾರಾಜನಲ್ಲಿ ದಾನಯಾಚನೆಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಬಲಿಮಹಾರಾಜನಿಂದ ವಾಮನದೇವನು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಬೇಡುತ್ತಾನೆ. ಬಲಿಮಹಾರಾಜನು ಈ 3 ಹೆಜ್ಜೆಗಳನ್ನು ಕೊಡಲು ಒಪ್ಪಿಕೊಳ್ಳುತ್ತಾನೆ. ತಕ್ಷಣವೇ ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ತಡೆಯುತ್ತಾರೆ. ಶುಕ್ರಾಚಾರ್ಯರು ಬಲಿಮಹಾರಾಜನನ್ನು ಕುರಿತು ಈ ರೀತಿಯಾಗಿ ನುಡಿದರು: ನೀನು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಡಲು ಮಾತು ಕೊಟ್ಟಿರುವೆ. ಆದರೆ ನೀನು ಅದನ್ನು ಕೊಟ್ಟಾದ ಮೇಲೆ ಅವನು 3 ಲೋಕಗಳನ್ನೂ ಆಕ್ರಮಿಸುತ್ತಾನೆ. ನೀನೊಬ್ಬ ಮೂಢ. ನೀನೆಂತಹ ತಪ್ಪನ್ನು ಮಾಡಿರುವೆ ಎಂಬುದು ನಿನಗೆ ತಿಳಿದಿಲ್ಲ. ಸಕಲವನ್ನೂ ವಿಷ್ಣುವಿಗೆ ಕೊಟ್ಟ ಮೇಲೆ ನಿನಗೆ ಜೀವನೋಪಾಯ ಇರುವುದಿಲ್ಲ. ಆಗ ನೀನು ಜೀವಿಸುವುದಾದರೂ ಹೇಗೆ? ತಾನು 3 ಪಾದಗಳ ಅಳತೆಯಷ್ಟು ಭೂಮಿಯನ್ನು ಮಾತ್ರ ಕೊಡುವುದಾಗಿ ವಚನವೆತ್ತಿದ್ದೇನೆಂದು ಬಲಿಮಹಾರಾಜನು ವಾದಿಸಬಹುದು. ಆದರೆ ಶುಕ್ರಾಚಾರ್ಯರು ದೊಡ್ಡ ವಿದ್ವಾಂಸರಾಗಿದ್ದು ಬ್ರಹ್ಮಚಾರಿಯಾಗಿ ಕಾಣಿಸಿಕೊಂಡ ಹರಿಯ ಯೋಜನೆ ಇದೆಂದು ಕೂಡಲೇ ಅರಿತುಕೊಂಡರು. ಬಲಿಮಹಾರಾಜನು ತನ್ನ ಸರ್ವಸ್ವಕ್ಕೂ ಅಪಾಯ ತಂದುಕೊಳ್ಳುತ್ತಿರುವುದನ್ನು ಶುಕ್ರಾಚಾರ್ಯರು ಕಂಡಾಗ ಇದು ರಾಜನಿಗಷ್ಟೇ ಅಲ್ಲದೆ ಮಹಾರಾಜನ ಅನುಗ್ರಹವನ್ನು ಅವಲಂಬಿಸಿದ ಅವರಿಗೂ ಅವರ ಕುಟುಂಬಕ್ಕೂ ಹಾನಿಯನ್ನು ಉಂಟುಮಾಡುವುದು ಎಂದು ಗ್ರಹಿಸಿದರು. ವಾಮನದೇವನು ಮೊದಲು 1 ಪಾದದಿಂದ ಭೂಲೋಕವೆಲ್ಲವನ್ನೂ ಆಕ್ರಮಿಸುವನು. ಅನಂತರ ತನ್ನ 2ನೆಯ ಪಾದವನ್ನಿಟ್ಟು ಅಂತರಿಕ್ಷದ ಎಲ್ಲವನ್ನೂ ಆಕ್ರಮಿಸುವನು. ಕೊನೆಗೆ ಸಕಲವನ್ನೂ ಆಕ್ರಮಿಸಲು ತನ್ನ ವಿರಾಟ್ ದೇಹವನ್ನು ವಿಸ್ತರಿಸಿಕೊಳ್ಳುವನು. ಆಗ ನೀನು ಅವನ 3ನೆಯ ಪಾದಕ್ಕೆ ಎಲ್ಲಿ ಅವಕಾಶವನ್ನೀಯುವೆ? ಬಲಿಮಹಾರಾಜನು ವಾಮನದೇವನಿಂದ ಹೇಗೆ ವಂಚಿತನಾಗುತ್ತಾನೆ ಎಂಬುದನ್ನು ಶುಕ್ರಾಚಾರ್ಯರು ಅವನಿಗೆ ಹೇಳಬಯಸಿದರು. ನೀನು 3 ಹೆಜ್ಜೆಗಳನ್ನು ಕೊಡಲು ಮಾತು ಕೊಟ್ಟಿರುವೆ. ಆದರೆ 2 ಹೆಜ್ಜೆಗಳಿಂದ ನಿನ್ನ ಸೊತ್ತೆಲ್ಲವೂ ಮುಗಿದು ಹೋಗುವುದು. ಆಗ ನೀನು ಅವನ 3ನೆಯ ಹೆಜ್ಜೆಗೆ ಎಲ್ಲಿ ಅವಕಾಶ ಕೊಡುವೆ ಎಂದು ಅವರು ಕೇಳಿದರು. ಭಕ್ತನು ಭಗವತ್ ಸೇವೆಗಾಗಿ ತನ್ನಲ್ಲಿ ಇರುವುದೆಲ್ಲವನ್ನೂ ಅರ್ಪಿಸುವ ಸಾಹಸ ಮಾಡುತ್ತಾನೆ. ಆಗ ಅವನು ಸದಾ ರಕ್ಷಿತನಾಗಿರುತ್ತಾನೆ, ಎಂದಿಗೂ ಸೋಲನ್ನು ಅನುಭವಿಸುವುದಿಲ್ಲ. ಲೌಕಿಕ ಲೆಕ್ಕಾಚಾರದ ದೃಷ್ಟಿಯಿಂದ ಶುಕ್ರಾಚಾರ್ಯರು ಯಾವ ಸ್ಥಿತಿಯಲ್ಲಿಯೂ ಬಲಿಮಹಾರಾಜನು ಬ್ರಹ್ಮಚಾರಿ ವಾಮನದೇವನಿಗೆ ನೀಡಿದ ವಚನವನ್ನು ಪೂರೈಸಲು ಶಕ್ತನಾಗುವುದಿಲ್ಲ ಎಂದು ಭಾವಿಸಿದರು. ನೀನು ಖಂಡಿತವಾಗಿ ನಿನ್ನ ವಚನವನ್ನು ಈಡೇರಿಸಲು ಶಕ್ತನಾಗುವುದಿಲ್ಲ. ಈ ಅಸಾಮರ್ಥ್ಯದ ಕಾರಣದಿಂದಾಗಿ ನಿನ್ನ ಸ್ಥಾನವು ಶಾಶ್ವತವಾಗಿ ನರಕದಲ್ಲಿ ಇದೆ ಎಂದು ಭಾವಿಸುತ್ತೇನೆ. ಒಬ್ಬನ ಉಪಜೀವನವನ್ನು ಅಪಾಯಕ್ಕೆ ಈಡು ಮಾಡುವ ದಾನವನ್ನು ಪ್ರಾಜ್ಞರು ಪ್ರಶಂಸಿಸುವುದಿಲ್ಲ. ತನ್ನ ಉಪಜೀವನವನ್ನು ಯುಕ್ತ ರೀತಿಯಲ್ಲಿ ಸಂಪಾದಿಸಲು ಸಮರ್ಥನಾದವನಿಗೆ ದಾನ, ಯಜ್ಞ, ತಪಸ್ಸು ಮತ್ತು ಕಾಮ್ಯಕರ್ಮಗಳು ಸಾಧ್ಯ. ಸ್ವಪೋಷಣೆ ಮಾಡಿಕೊಳ್ಳಲಾರದವನಿಗೆ ಅವು ಅಸಂಭವ. ಆದ್ದರಿಂದ ಪೂರ್ಣ ಜ್ಞಾನವುಳ್ಳವನು ತನ್ನ ಸಂಚಿತ ಸಂಪತ್ತನ್ನು 5 ವಿಭಾಗಗಳನ್ನಾಗಿ ವಿಭಜಿಸಬೇಕು: ಧರ್ಮಕ್ಕಾಗಿ, ಕೀರ್ತಿಗಾಗಿ, ಅರ್ಥಕ್ಕಾಗಿ, ಇಂದ್ರಿಯ ತುಷ್ಟಿಗಾಗಿ ಮತ್ತು ಕುಟುಂಬ ಪೋಷಣೆಗಾಗಿ. ಅಂತಹ ವ್ಯಕ್ತಿಯು ಇಹದಲ್ಲಿಯೂ ಹಾಗೂ ಪರಲೋಕಗಳಲ್ಲಿಯೂ ಸುಖಿಯಾಗಿರುತ್ತಾನೆ. ವ್ಯಕ್ತಿಯು ತಾನು ಕೂಡಿಸಿದ ದ್ರವ್ಯವೆಲ್ಲವನ್ನು ಧರ್ಮಕ್ಕಾಗಿ 1 ಭಾಗ, ಯಶಸ್ಸಿಗಾಗಿ 1 ಭಾಗ, ಐಶ್ವರ್ಯಕ್ಕಾಗಿ, ಅಭಿವೃದ್ಧಿಗಾಗಿ 1 ಭಾಗ, ಇಂದ್ರಿಯ ತೋಷಣೆಗಾಗಿ 1 ಭಾಗ ಮತ್ತು ತನ್ನ ಕುಟುಂಬ ಪೋಷಣೆಗಾಗಿ 1 ಭಾಗ, ಹೀಗೆ 5 ಭಾಗವಾಗಿ ವಿಭಾಗಿಸಬೇಕೆಂದು ಶಾಸ್ತ್ರಗಳು ವಿಧಿಸುತ್ತವೆ. ಆದರೆ ಈಗ ಜನರು ಸಕಲ ಜ್ಞಾನಹೀನವಾಗಿರುವುದರಿಂದ ಎಲ್ಲ ದ್ರವ್ಯವನ್ನು ತಮ್ಮ ಕುಟುಂಬ ತುಷ್ಟಿಗಾಗಿಯೇ ವೆಚ್ಚ ಮಾಡುತ್ತಾರೆ. ತಮ್ಮ ಸಂಚಿತ ಸಂಪತ್ತಿನ ಅರ್ಧದಷ್ಟು ಕೃಷ್ಣನಿಗಾಗಿ, ಕಾಲು ಭಾಗವನ್ನು ಸ್ವಂತಕ್ಕಾಗಿ, ಇನ್ನುಳಿದ ಕಾಲು ಭಾಗವನ್ನು ಕುಟುಂಬದವರಿಗಾಗಿ ವಿನಿಯೋಗಿಸಿ ಶ್ರೀಲ ರೂಪಗೋಸ್ವಾಮಿಯವರು ಸ್ವಂತ ನಿದರ್ಶನದಿಂದ ಬೋಧಿಸಿದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯುವುದು ವ್ಯಕ್ತಿಯ ಮುಖ್ಯ ಉದ್ದೇಶವಾಗಿರಬೇಕು. ಇದು ಧರ್ಮ, ಅರ್ಥ, ಕಾಮಗಳನ್ನು ಒಳಗೊಂಡಿರುವುದು. ಆದರೆ ಕುಟುಂಬದವರು ಕೆಲಮಟ್ಟಿನ ಪ್ರಯೋಜನವನ್ನು ನಿರೀಕ್ಷಿಸುವುದರಿಂದ ವ್ಯಕ್ತಿಯು ತಾನು ಸಂಗ್ರಹಿಸಿದ ಸಂಪತ್ತಿನ 1 ಭಾಗವನ್ನು ಅವರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು. ಇದು ಶಾಸ್ತ್ರವಿಧಿ. ಶುಕ್ರಾಚಾರ್ಯರು ತಮ್ಮ ಮಾತನ್ನು ಮುಂದುವರಿಸಿದರು. ನೀನು ಈಗಾಗಲೇ ಮಾತು ಕೊಟ್ಟಿದ್ದರಿಂದ ಹೇಗೆ ನಿರಾಕರಿಸಬಹುದು ಎಂದು ಯಾರಾದರೂ ವಾದಿಸಬಹುದು. ಅರಸೋತ್ತಮನೇ, ಬೃಹ್ವಚ ಶ್ರುತಿಯ ಪ್ರಮಾಣವನ್ನು ನನ್ನಿಂದ ತಿಳಿದುಕೋ. ಓಂ ಅಕ್ಷರವು ಪೂರ್ವದಲ್ಲಿರುವ ವಚನವು ಸತ್ಯವಾದದ್ದು. ಅದು ಇಲ್ಲದೆ ಇರುವುದು ಅಸತ್ಯವೆಂದು ಆ ಶ್ರುತಿಯು ಹೇಳುತ್ತದೆ. ದೇಹವೃಕ್ಷದಿಂದ ವಾಸ್ತವಿಕವಾಗಿ ದೊರೆಯುವ ಫಲಗಳೆಂದರೆ ಹಣ್ಣು ಮತ್ತು ಪುಷ್ಪಗಳು ಎಂದು ವೇದಗಳು ಸಾರುತ್ತವೆ. ಆದರೆ ದೇಹವೃಕ್ಷವಿಲ್ಲದಿದ್ದರೆ ವಾಸ್ತವಿಕ ಫಲಪುಷ್ಪಗಳು ಸಂಭವಿಸುವುದಿಲ್ಲ. ದೇಹವು ಅಸತ್ಯವನ್ನಾಧರಿಸಿದ್ದರೂ ದೇಹವೃಕ್ಷದ ಸಹಾಯವಿಲ್ಲದೆ ವಾಸ್ತವಿಕ ಫಲಪುಷ್ಪಗಳು ಉಂಟಾಗಲಾರವು. ಮಾಯಾಶಕ್ತಿಯಲ್ಲಿ ಸಿಲುಕಿಕೊಂಡಂತಹ ಜೀವಿಯು ಶರೀರದ ಸಹಾಯವಿಲ್ಲದೆ ಅದರಿಂದ ಹೊರಬರಲಾರನು. ದೇಹದ ನೆರವಿಲ್ಲದೆ ವ್ಯಕ್ತಿಯು ಧರ್ಮವನ್ನು ಆಚರಿಸಲಾರನು.
ಅಥವಾ ದಾರ್ಶನಿಕ ಪರಿಪೂರ್ಣತೆಯ ಬಗ್ಗೆ ಚಿಂತಿಸಲಾರನು. ಆದ್ದರಿಂದ ಫಲಪುಷ್ಪಗಳನ್ನು ಶರೀರದ ನಿಮಿತ್ತವಾಗಿ ಪಡೆಯಲೇಬೇಕು. ಶರೀರದ ಸಹಾಯವಿಲ್ಲದೆ ಆ ಫಲವನ್ನು ಪಡೆಯಲಾಗದು. ವೈಷ್ಣವ ದರ್ಶನವು ಯುಕ್ತ ವೈರಾಗ್ಯವನ್ನು ಅನುಮೋದಿಸುತ್ತದೆ. ಹಾಗೆಂದ ಮಾತ್ರಕ್ಕೆ ದೇಹ ಪೋಷಣೆಯ ಕಡೆಗೆ ನಮ್ಮೆಲ್ಲ ಗಮನವನ್ನು ಹರಿಸಬೇಕೆಂದು ಅರ್ಥವಲ್ಲ. ಜೊತೆಗೆ ದೇಹ ಪೋಷಣೆಯನ್ನು ಉಪೇಕ್ಷಿಸುವಂತಿಲ್ಲ. ದೇಹ ಇರುವವರೆಗೆ ಚೆನ್ನಾಗಿ ವೇದಾಧ್ಯಯನವನ್ನು ಮಾಡಬಹುದು ಮತ್ತು ಜೀವಿತದ ಕೊನೆಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ. ಮರಣ ಸಮಯದಲ್ಲಿ ಪ್ರತಿಯೊಂದರ ಪರೀಕ್ಷೆ ನಡೆಯುವುದು. ದೇಹವು ಅನಿತ್ಯವಾದರೂ ಶಾಶ್ವತವಲ್ಲದಿದ್ದರೂ ಅದರಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಬಹುದು ಮತ್ತು ಜೀವನವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಒಂದು ಮರವು ಬುಡಮೇಲಾದರೆ ಕೂಡಲೇ ಕೆಳಗೆ ಉರುಳುತ್ತದೆ ಮತ್ತು ಒಣಗಲಾರಂಭಿಸುತ್ತದೆ. ಅದೇ ಪ್ರಕಾರ ಅಸತ್ಯವೆಂದು ಭಾವಿಸಲಾದ ದೇಹದ ಬಗ್ಗೆ ವ್ಯಕ್ತಿಯು ಎಚ್ಚರ ವಹಿಸದೇ ಇದ್ದರೆ, ಅಂದರೆ ಅಸತ್ಯದ ಮೂಲೋತ್ಪಾಟನೆಯಾದರೆ ದೇಹವು ನಿಸ್ಸಂಶಯವಾಗಿ ಒಣಗುತ್ತದೆ. ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಕಥ್ಯತೆ. ವ್ಯಕ್ತಿಯು ವಸ್ತುಗಳ ಕೃಷ್ಣನೊಡನೆಯ ಸಂಬಂಧವನ್ನು ತಿಳಿಯದೆ ಅವುಗಳನ್ನು ನಿರಾಕರಿಸಿದರೆ ಅವನು ವೈರಾಗ್ಯದಲ್ಲಿ ಅಪೂರ್ಣನು. ಭಗವತ್ ಸೇವೆಯಲ್ಲಿ ನಿರತವಾದಾಗ ದೇಹವನ್ನು ಭೌತಿಕವೆಂದು ತಿಳಿಯಕೂಡದು. ಕೆಲವು ಸಲ ಗುರುವಿನ ಆಧ್ಯಾತ್ಮಿಕ ದೇಹವನ್ನು ತಪ್ಪಾಗಿ ಗ್ರಹಿಸಲಾಗುತ್ತದೆ. ಆದರೆ ಶ್ರೀಲ ರೂಪಗೋಸ್ವಾಮಿಯವರು ಪ್ರಾಪಂಚಿಕತೆಯ ಬುದ್ಧ್ಯ ಹರಿಸಂಬಂಧಿ ವಸ್ತುನಃ ಎಂದು ಉಪದೇಶಿಸುತ್ತಾರೆ. ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರತವಾದ ದೇಹವನ್ನು ಭೌತಿಕವೆಂದು ಉಪೇಕ್ಷೆ ಮಾಡಬಾರದು. ಹಾಗೆ ಉಪೇಕ್ಷೆ ಮಾಡುವವನು ಕಪಟ ವೈರಾಗ್ಯ ಉಳ್ಳವನು ಎಂದರ್ಥ. ದೇಹವನ್ನು ಸರಿಯಾಗಿ ಕಾಪಾಡಿಕೊಳ್ಳದಿದ್ದರೆ ಅದು ಮರದಂತೆ ಕೆಳಗುರುಳಿ ಒಣಗಿ ಹೋಗುತ್ತದೆ. ಅದರಿಂದ ಫಲಪುಷ್ಪಗಳು ದೊರೆಯಲಾರವು. ವೇದಗಳು ಈ ರೀತಿಯಾಗಿ ಹೇಳುತ್ತವೆ: ಅನಿತ್ಯವಾದರೂ ಪರಮತತ್ವದ ತುಷ್ಟಿಗಾಗಿ ದೇಹದ ನೆರವಿನಿಂದ ಆಚರಿಸಲಾಗುವ ಕರ್ಮಗಳು ಎಂದೂ ಅನಿತ್ಯವಲ್ಲ. ಅಂತಹ ಕರ್ಮಗಳು ನಿಜವಾಗಿ ಶಾಶ್ವತ. ದೇಹವನ್ನು ಸರಿಯಾಗಿ ಪೋಷಿಸಬೇಕು. ದೇಹವು ಅನಿತ್ಯವಾದ್ದರಿಂದ ವ್ಯಕ್ತಿಯು ತನ್ನ ದೇಹವನ್ನು ಹುಲಿಯು ನುಂಗಲು ಅಥವಾ ಶತ್ರುವು ಕೊಲ್ಲಲು ಬಿಡಬಾರದು. ದೇಹ ರಕ್ಷಣೆಗಾಗಿ ಎಲ್ಲ ಎಚ್ಚರಿಕೆಗಳನ್ನು ವಹಿಸಬೇಕು. ವ್ಯಕ್ತಿಯು ದ್ರವ್ಯ ಸಂಪತ್ತಿನಿಂದ ಬೇರೆಯಾಗಿರುವುದನ್ನು ಓಂ ಅಕ್ಷರವು ಸೂಚಿಸುತ್ತದೆ. ಅಂದರೆ ಈ ಉಚ್ಚಾರಣೆಯಿಂದ ವ್ಯಕ್ತಿಯು ಧನ ವ್ಯಾಮೋಹದಿಂದ ಮುಕ್ತನಾಗುತ್ತಾನೆ. ಏಕೆಂದರೆ ಅವನ ಧನವು ಅವನಿಂದ ಅಪಹೃತವಾಗಿರುತ್ತದೆ. ಧನಹೀನನಾಗಿರುವುದು ಅಷ್ಟೊಂದು ಸಮಾಧಾನಕರವಲ್ಲ. ಏಕೆಂದರೆ ಆ ಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಲಾರನು. ಅಂದರೆ ಓಂ ಅಕ್ಷರದ ಪ್ರಯೋಗದಿಂದ ವ್ಯಕ್ತಿಯು ನಿರ್ಧನನಾಗುತ್ತಾನೆ. ವಿಶೇಷವಾಗಿ ಬಡವನಿಗೆ ಅಥವಾ ಭಿಕ್ಷುಕನಿಗೆ ದಾನವನ್ನು ನೀಡಿದಾಗ ವ್ಯಕ್ತಿಯು ಆತ್ಮಸಾಕ್ಷಾತ್ಕಾರದಲ್ಲಿ ಹಾಗೂ ಇಂದ್ರಿಯ ತೋಷಣದಲ್ಲಿ ಪರಿಪೂರ್ಣತೆಯನ್ನು ಗಳಿಸದೆ ಹಾಗೆಯೇ ಉಳಿಯುತ್ತಾನೆ. ಈ ರೀತಿ ಬಲಿಮಹಾರಾಜನಿಗೆ ಶುಕ್ರಾಚಾರ್ಯರು ಬುದ್ಧಿಮಾತನ್ನು ಹೇಳಿದರು. ಬಲಿಮಹಾರಾಜನು ಭಿಕ್ಷುಕನಾಗಿ ಬಂದ ವಾಮನದೇವನಿಗೆ ಪ್ರತಿಯೊಂದನ್ನೂ ನೀಡಬಯಸಿದ್ದನು. ಆದರೆ ಬಲಿಮಹಾರಾಜನ ರಕ್ತ ಸಂಬಂಧ ಶ್ರೇಣಿಯಲ್ಲಿ ಕುಲಗುರುಗಳಾದಂತಹ ಶುಕ್ರಾಚಾರ್ಯರು ಅವನ ವಚನವನ್ನು ಮೆಚ್ಚಲಿಲ್ಲ. ಓಂ ಅಕ್ಷರವು ಪರತತ್ವದ ಸಂಕೇತ. ಓಂಕಾರವು ಸಕಲ ಧನವ್ಯಾಮೋಹದಿಂದ ಮುಕ್ತಿ ಹೊಂದುವುದಕ್ಕಾಗಿ ಉದ್ದಿಷ್ಟವಾಗಿದೆ. ಏಕೆಂದರೆ ಧನವನ್ನು ಪರಮಪುರುಷನ ಉದ್ದೇಶಕ್ಕಾಗಿ ವೆಚ್ಚ ಮಾಡಬೇಕು. ಕೃಷ್ಣ ಪ್ರಜ್ಞಾ ಆಂದೋಲನವು ಅತ್ಯುತ್ತಮ ಪರಿಹಾರ. ಈ ಆಂದೋಲನವು ಬಡವರ ಮೇಲೆ ಸದಾ ದಯೆಯನ್ನು ತೋರುತ್ತದೆ. ಅದು ಅವರಿಗೆ ಅನ್ನ ನೀಡುವುದಲ್ಲದೆ ಹೇಗೆ ಕೃಷ್ಣ ಪ್ರಜ್ಞೆ ಉಳ್ಳವರಾಗಬೇಕು ಎಂಬುದನ್ನು ಬೋಧಿಸಿ ಜ್ಞಾನೋದಯವಾಗುವಂತೆ ಮಾಡುತ್ತದೆ. ಒಬ್ಬನಲ್ಲಿ ಹಣವಿದ್ದರೆ ಅದನ್ನು ವ್ಯರ್ಥವಾಗಿ ಹಾಳು ಮಾಡಬಾರದು. ಅದನ್ನು ಕೃಷ್ಣ ಪ್ರಜ್ಞಾ ಆಂದೋಲನದ ಮುನ್ನಡೆಗೆ ವಿನಿಯೋಗಿಸಬೇಕು. ಏಕೆಂದರೆ ಅದರಿಂದ ಇಡೀ ಮಾನವ ಸಮಾಜವು ಸುಖಿಯಾಗುವುದು, ಸಮೃದ್ಧವಾಗುವುದು ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುವ ಉನ್ನತಿಯನ್ನು ಗಳಿಸಬಹುದು. ಶುಕ್ರಾಚಾರ್ಯರು ತಮ್ಮ ಮಾತನ್ನು ಮುಂದುವರಿಸಿದರು. ಇಲ್ಲ ಎಂದು ಹೇಳುವುದು ಸುಗಮವಾದದ್ದು. ಅಸತ್ಯವಾದರೂ ಅದು ಒಬ್ಬನನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ ಮತ್ತು ಇತರರು ತನ್ನಲ್ಲಿ ಅನುಕಂಪೆಯನ್ನು ತೋರುವ ಹಾಗೆ ಮಾಡುತ್ತದೆ. ತನಗಾಗಿ ಇತರರಿಂದ ಹಣವನ್ನು ಸಂಗ್ರಹಿಸಲು ಸರ್ವಾನುಕೂಲವನ್ನೂ ದಾರಿ ಮಾಡಿಕೊಡುತ್ತದೆ. ಆದಾಗ್ಯೂ ವ್ಯಕ್ತಿಯು ಸರ್ವದಾ ತನ್ನಲ್ಲಿ ಏನೂ ಇಲ್ಲವೆಂದು ಹೇಳುತ್ತಿದ್ದರೆ ಅವನು ನಿಂದನೀಯನು. ಬಲಿಮಹಾರಾಜನು ಶುಕ್ರಾಚಾರ್ಯರ ಬೋಧಪ್ರದವಾದಂತಹ ಬುದ್ಧಿವಾದವನ್ನು ಕೇಳಿದ ನಂತರ ಯೋಚನಾಮಗ್ನನಾದನು. ಧರ್ಮ, ಅರ್ಥ, ಕಾಮ ತತ್ವಗಳನ್ನು ಈಡೇರಿಸುವುದು ಒಬ್ಬ ಗೃಹಸ್ಥಾಶ್ರಮಿಯ ಕರ್ತವ್ಯವಾಗಿರುವುದರಿಂದ ಬಲಿಮಹಾರಾಜನು ತಾನು ಬ್ರಹ್ಮಚಾರಿಗೆ ಕೊಟ್ಟ ನಂಬುಗೆಯ ಮಾತನ್ನು ಹಿಂದೆಗೆದುಕೊಳ್ಳುವುದು ಯುಕ್ತವಲ್ಲವೆಂದು ಯೋಚಿಸಿದನು. ಸುಳ್ಳಾಡುವುದು ಅಥವಾ ಒಬ್ಬ ಬ್ರಹ್ಮಚಾರಿಗೆ ಕೊಟ್ಟ ಮಾತನ್ನು ನಡೆಸದೇ ಇರುವುದು ಎಂದಿಗೂ ಯುಕ್ತವಲ್ಲ.
ಏಕೆಂದರೆ ಸುಳ್ಳಾಡುವುದು ಅತ್ಯಂತ ಪಾಪಕರವಾದಂತಹ ಕೃತ್ಯ. ಮುಂದಕ್ಕೆ ಬಲಿಮಹಾರಾಜನು ಯಾವ ನಿರ್ಧಾರವನ್ನು ತೆಗೆದುಕೊಂಡನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.